ಇಲ್ಲಿಂದ ಮೈಸೂರಿಗೆ ಸುರಂಗ ಮಾರ್ಗ ಇದೆಯಂತೆ. ಗೋಡೆ ಮೇಲೆ ಭಗ್ನ ಪ್ರೇಮಿಗಳು ಸರಿಯಾಗಿ ಕೆತ್ಬಿಟ್ಟಾರ ಅವ್ರ ನೇಮಗಳೆಲ್ಲ. ತಗೊಳ್ಳೋದು, ಒಬ್ಬನೇ ಇರೋದು, ಮತ್ತೆ ಫುಲ್ ಕತ್ಲೆ ಗುರು. ಒಳಗಡೆ ಏನಂದ್ರೆ ಏನು ಕಾಣಿಸೋ. ಶೂಟಿಂಗು ಇಲ್ಲೇ ಆಗಿರೋದು. ಒಂದು ಫುಲ್ ಗ್ರೀನರಿ ಕಾಣಿಸುತ್ತೆ. ಶೇಪ್ ನಿಮಗೆ ನೋಡಿ ಇಲ್ಲಿ ಕಾಣ್ತಿದೆ, ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಲ್ಲ. 24 hours ಒಳಗಡೆ ಅಂದರೆ ಒಂದು ದಿನದಲ್ಲಿ ಸೈನಿಕರು ಈ ಕೋಟೆನ ಕಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಅವನು ಈ ರೀತಿ ಈ ಕೋಟೆನ ಬಿಲ್ಡ್ ಮಾಡಿಸಿದ್ದ. ಅಂದರೆ ಈ ಜಾಗದಲ್ಲಿ ಸೊ ಅವರು ನೀರನ್ನ ಶೇಖರಣೆ ಮಾಡ್ತಿದ್ರಂತೆ. ಇಲ್ಲೇನು ಕಾಣಿಸ್ತಿದೆ ಈ ಗುಹೆ, ಇದೇ ಥರ ಇನ್ನೊಂದು ಗುಹೆ ಇದೆಯಂತೆ. ಇದು ಇಲ್ಲಾಂದರೆ ಅದು ಆ ಗುಹೆದಲ್ಲಿ ಯಾವುದೋ ಒಂದು ಗುಹೆ ಡೈರೆಕ್ಟ್ ಇಲ್ಲಿಂದ ಮೈಸೂರಿಗೆ ಸುರಂಗ ಮಾರ್ಗ ಇದೆಯಂತೆ. ಈ ವಿಷಯ ಕೇಳಿದಾದ್ಮೇಲೆ ಇದ್ದಿದ್ದು ಕ್ಯೂರಿಯಾಸಿಟಿ ಇನ್ನೊಂದು ಸ್ವಲ್ಪ ಜಾಸ್ತಿ ಆಯಿತು. ಸರಿ ಒಳಗಡೆ ಹೋಗಿ ನೋಡೋಣ ಏನು ಇರಬಹುದು ಅಂತ ಹೇಳ್ಬಿಟ್ಟು ನಾನು ಒಳಗಡೆ ಹೊರಟೆ. ಸೊ ಸ್ಟಾರ್ಟಿಂಗಲ್ಲೇ ಆ ಕಡೆ ಈ ಕಡೆ ಗೋಡೆ ಮೇಲೆ ಭಗ್ನ ಪ್ರೇಮಿಗಳು ಸರಿಯಾಗಿ ಕೆತ್ಬಿಟ್ಟಾರ ಅವ್ರ ನೇಮಗಳೆಲ್ಲ. ಅವ್ರ ನೇಮೆ ಜಾಸ್ತಿ ಕಾಣಿಸ್ತೈತೆ. ಫುಲ್ ಕತ್ಲ ಒಳಗಡೆ. ಓಹೋ ಗುರು, ಭಯ ಐತೆ ಗುರು. ಬೇಡ ಸುಮ್ಮನೆ ಏನಕ್ಕೆ ತಗೊಳ್ಳೋದು, ಒಬ್ಬನೇ ಇರೋದು, ಮತ್ತೆ ಬೇಡ ಅಂತ ಹೇಳ್ಬಿಟ್ಟು ವಾಪಸ್ ಹೋಗ್ಬಿಟ್ಟೆ ನಾನು. ಸುಮ್ಮನೆ ಯಾಕೆ ಬೇಕು ಅಂತ. ಫುಲ್ ಕತ್ಲೆ ಗುರು, ಒಳಗಡೆ ಏನಂದ್ರೆ ಏನು ಕಾಣಿಸಲ್ಲ. ಅದಕ್ಕೆ ವಾಪಸ್ ಬಂದ್ಬಿಟ್ಟೆ, ಸುಮ್ಮನೆ ಏನಕ್ಕೆ ಹೋಗೋದು ಅಂತ. ಮುಂಗಾರಮಳೆ ಮೂವಿಯಲ್ಲಿ ಗಣೇಶ್ ಪೂಜಾ ಗಂಧಿನ ಮೇಲೆ ಹೊತ್ಕೊಂಡು ಬಂದಾದಮೇಲೆ ದೇವಸ್ಥಾನದಲ್ಲಿ ಕೂರಿಸ್ತಾನಲ್ವಾ, ಒಂದು ಕಟ್ಟೆ ಇರುತ್ತೆ, ಆ ಕಟ್ಟೆ ಮೇಲೆ ಕೂರಿಸ್ಬಿಟ್ಟು ಪೂಜೆ ಮಾಡಿಸ್ತಾನಲ್ವಾ. ಆ ಶೂಟಿಂಗು ಇಲ್ಲೇ ಆಗಿರೋದು. ಒಂದು ಕ್ಲಿಪ್ ಹಾಕ್ತೀನಿ, ಈ ಕ್ಲಿಪ್ ನೋಡಿ. ಕ್ಲಿಪ್ ನೋಡಿದಾದ್ಮೇಲೆ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. ಆ್ಯಕ್ಚುಲಿ ಇದು ಯಾವುದೋ ಒಂದು 4-5 ಗುಹೆಯಲ್ಲಿ ಒಂದು ಗುಹೆಯಲ್ಲಿ ಮಾಡಿರೋದು. ಎಕ್ಸಾಕ್ಟ್ ಯಾವುದು ಅಂತ ಗೊತ್ತಿಲ್ಲ. ಬಟ್ ಅಲ್ಲಿ ಯಾವುದೋ ದೇವಸ್ಥಾನ ದೇವರು ಏನಿಲ್ಲ, ಮೂವಿಗೋಸ್ಕರನೇ ಸೆಟಪ್ ಮಾಡಿರೋದು ಅಷ್ಟೇ. ನೀವು ಮೇಲೆ ಹತ್ಕೊಂಡು ಬಂದಾದ್ಮೇಲೆ ನಿಮಗೆ ಫುಲ್ ಗ್ರೀನರಿ ಕಾಣಿಸುತ್ತೆ. ಫುಲ್ ಗ್ರೀನರಿ, ಆ ಕಡೆ ಈ ಕಡೆ ಎಲ್ಲ ಕಡೆ ನೋಡಿದ್ರು ಫುಲ್ ಗ್ರೀನರಿ ಕಾಣಿಸುತ್ತೆ. ಅಂದರೆ ಮಧ್ಯದಲ್ಲಿ ಈ ಕೋಟೆ ಇದೆ, ಸುತ್ತಮುತ್ತ ಪೂರ್ತಿ ಕಾಡೇ ಸುತ್ಕೊಂಡೈತೆ ಈ ಕೋಟೆನ. ಆ ಥರ ಐತೆ. ಯಾಕಂದರೆ ರೋಡಿಂದ ಅದು ಆಲ್ಮೋಸ್ಟು ಒಳಗಡೆನೇ ಇದೆ ಕೋಟೆ. ಹೇಳ್ಬೇಕಂತಂದರೆ ನಾವು ಈ ಕೋಟೆಗೆ ಬರಬೇಕಂತಂದರೆ 1-1.5 ಕಿಲೋಮೀಟರ್ ಒಳಗಡೆ ಬಂದಾದಮೇಲೆ ಇಲ್ಲೊಂದು ಕೋಟೆ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ಇಲ್ಲಿ ಏನಿದೆ ಅನ್ನೋದೇ ಗೊತ್ತಾಗಲ್ಲ. ಇದ್ರ ಮೇಲೆ ಹತ್ತಿ ನೋಡಿದಾಗ ನಿಮಗೆ ಸ್ಟಾರ್ದು ಏನಿದೆ 8 ಶೇಪ್ ಅದು ಕ್ಲೀನಾಗಿ ನಿಮ್ಗೆ ಕಾಣಿಸುತ್ತೆ. 8 ದಿಕ್ಕು ಏನಿದೆ, 8 ದಿಕ್ಕಿಗೂ ಒಂದೊಂದು ಶೇಪ್ ಥರ ಅವರು ಸ್ಟಾರ್ನ ಕೂರಿಸಿದ್ದಾರೆ. ಲೈಕ್ ಆ ಶೇಪ್ ನಿಮಗೆ ನೋಡಿ ಇಲ್ಲಿ ಕಾಣ್ತಿದೆ, ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಲ್ಲ, ಪೂರ್ತಿ ಕ್ಲೀನಾಗಿ ಕಾಣಿಸ್ತೈತೆ. ಟಿಪ್ಪು ಸುಲ್ತಾನ್ ಈ 8 ದಿಕ್ಕಲ್ಲಿ ಒಬ್ಬೊಬ್ಬರನ್ನ ಸೈನಿಕರು ನಿಲ್ಲಿಸಿದ್ರಂತೆ. ಅಂದರೆ ಯಾವ ದಿಕ್ಕಲ್ಲಿ ಬಂದು ಆಕ್ರಮಣ ಮಾಡ್ತಾರೋ ಗೊತ್ತಾಗಲ್ಲ, ಅಂದರೆ ಯಾವ ದಿಕ್ಕಲ್ಲಿ ಬಂದು ದಾಳಿ ಮಾಡ್ತಾರೋ ಗೊತ್ತಾಗಲ್ಲ. ಅದಕ್ಕೋಸ್ಕರ 8 ದಿಕ್ಕಲ್ಲಿ ಒಬ್ಬೊಬ್ಬರನ್ನ ಸೈನಿಕರು ನಿಲ್ಲಿಸಿದ್ರೆ ಯಾವ ದಿಕ್ಕಲ್ಲಿ ಬಂದುಬಿಟ್ಟು ಆಕ್ರಮಣ ಮಾಡ್ತಾರೋ ಅನ್ನೋದು ಅವನಿಗೆ ಕ್ಲೀನಾಗಿ ಐಡೆಂಟಿಫೈ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಅವನು ಈ ರೀತಿ ಈ ಕೋಟೆನ ಬಿಲ್ಡ್ ಮಾಡಿಸಿದ್ದ. ಸೊ ಕೂರ್ಗ್ ಮೇಲೆ ಅಟ್ಯಾಕ್ ಮಾಡಬೇಕಂತ ಹೇಳ್ಬಿಟ್ಟು ಅವರು ಅರ್ಜೆಂಟಲ್ಲೇ ಮಂಗಳೂರು ಮತ್ತು ಕೂರ್ಗ್ ನಡುವೆ ಒಂದು ಕೋಟೆ ಕಟ್ಟಬೇಕಂತ ಹೇಳ್ಬಿಟ್ಟು ಈ ಜಾಗನ ಸೆಲೆಕ್ಟ್ ಮಾಡ್ಕೊಂಡು ವಿತಿನ್ 24 hours ಒಳಗಡೆ ಅಂದರೆ ಒಂದು ದಿನದಲ್ಲಿ ಸೈನಿಕರು ಈ ಕೋಟೆನ ಕಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಬಟ್ ಅದು ಎಷ್ಟು ನಿಜನೋ ಎಷ್ಟು ಸುಳ್ಳೋ ಗೊತ್ತಿಲ್ಲ. ಆದರೆ ಕೋಟೆ ಅಂತೂ ಮಸ್ತಾಗಿದೆ. ಈ ಥರ ಕೋಟೆ ಇಂಡಿಯಾದಲ್ಲೇ ಒಂದೇ ಇದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಈ ಪ್ಲೇಸ್ ಮಾರ್ಕ್ ಏನಿದೆ, ಈ ಮಾರ್ಕಲ್ಲಿ ಅಂದರೆ ಈ ಜಾಗದಲ್ಲಿ ಸೊ ಅವರು ನೀರನ್ನ ಶೇಖರಣೆ ಮಾಡ್ತಿದ್ರಂತೆ. ಅಂದರೆ ಅವ್ರ ಹತ್ರ ಕುದುರೆ ಸೈನಿಕರು ಇದ್ರಲ್ವ, ಆಮೇಲೆ ಆನೆಗಳು ಇದ್ವಂತೆ. ಸೊ ಅವಕ್ಕೆಲ್ಲ ನೀರು ಬೇಕಾಗಿತ್ತಲ್ವ. ಸೊ ಆ ನೀರನ್ನ ಆಲ್ಮೋಸ್ಟ್ ಅಲ್ಲಿ ಇಲ್ಲೇ ಶೇಖರಣೆ ಮಾಡಿಕೊಂಡು ಇಲ್ಲಿಂದ ಅವರು ಯೂಸ್ ಮಾಡ್ಕೊತಿದ್ರಂತೆ ನೀರನ್ನೆಲ್ಲ. ಇದೊಂಥರ ಬಾವಿ ಅವ್ರಿಗೆ. ಸೊ ನೀರು ಖಾಲಿ ಆದಂಗೆಲ್ಲ ಮತ್ತೆ ನೀರು ತುಂಬ್ಕೊತಿತ್ತಂತೆ ಈ ಜಾಗದಲ್ಲಿ.